ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾನೆ ಇದೆ. ಈಗ ಕಂಬಿ ಹಿಂದಿರೋ ದರ್ಶನ್ಗೆ ಹೊಸದೊಂದು ಸಂಕಷ್ಟ ಎದುರಾಗಿದೆ. ಅದೊಂದು ಹೇಳಿಕೆ ದರ್ಶನ್ಗೆ ಬಹಳ ಮುಳುವಾಗತ್ತೆ ಅಂತ. ಯಾವ ಹೇಳಿಕೆ ಯಾರು ಕೊಟ್ಟಿದ್ದು ನೋಡಿ. ಪವಿತ್ರಾಳಿಂದ ದರ್ಶನ್ ವಿರುದ್ಧವೇ ಹೇಳಿಕೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂದಿಯಾಗಿರೋ ಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿಲ್ಲ. ಸಾರಥಿ ಸುಂದರಿ ಪವಿತ್ರ ಗೌಡ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದು ತಾನು ಮಾತ್ರ ಬಚಾವಾಗೋಕೆ ಮುಂದಾದ್ಲಾ ಎಂಬ ಅನುಮಾನ ಮೂಡಿದೆ. ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡ ಪವಿತ್ರ ದಾಸನ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾಳಂತೆ. ಹಾಗಾದ್ರೆ ಅಷ್ಟಕ್ಕೂ ಪೊಲೀಸರ ತನಿಖೆ ವೇಳೆ ಪವಿತ್ರ ಹೇಳಿದ್ದೇನು? ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದರ ಬಗ್ಗೆ ಪವಿತ್ರ ಹೇಳಿಕೆ ನೀಡಿದ್ದಾಳೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ A1 ಪವಿತ್ರ ಗೌಡ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಚಪ್ಪಲಿಯಲ್ಲಿ ಒಂದು ಬಾರಿ ಹಲ್ಲೆ ಮಾಡಿದ್ದು ನಿಜ. ದರ್ಶನ್ ಕೂಡ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು ನಿಜ. ನಾನು ಶೆಡ್ಗೆ ಹೋಗುವುದಕ್ಕೂ ಮುನ್ನವೇ ದರ್ಶನ್ ಶೆಡ್ಗೆ ಹೋಗಿದ್ರು ಎಂದು ದರ್ಶನ್ ವಿರುದ್ಧವೇ ಪವಿತ್ರ ಗೌಡ ಹೇಳಿಕೆ ಕೊಟ್ಟಿದ್ದಾಳೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದಾಸನ ನೋಡಲು ನಿನ್ನೆ ರಕ್ಷಿತಾ ಹಾಗೂ ಪ್ರೇಮ್ ದಂಪತಿ ಭೇಟಿ ನೀಡಿದ್ರು. ಜೈಲಲ್ಲಿ 1 ವಾರ ಕಳೆದ ಕಾಟೇರನ ಪರಿಸ್ಥಿತಿ ಕಂಡು ದಂಪತಿ ಕಣ್ಣೀರಾಗಿದ್ದಾರೆ. ಇತ್ತ ದರ್ಶನ್ ಕೂಡ ನಾನು ರೇಣುಕಾಸ್ವಾಮಿ ಕೊಲೆ ಮಾಡಿಲ್ಲ, ಕಾನೂನಿದೆ, ನ್ಯಾಯ ಸಿಗಬಹುದು ಎಂದು ಕಣ್ಣೀರಾಕಿದ್ದಾರಂತೆ. ಕಾರಾಗೃಹದಲ್ಲೇ ವೀಕೆಂಡ್ ಕಳೆಯುತ್ತಿರೋ ಕಾಟೇರ. ಪ್ರತಿ ಸಂಡೇ ಪಾರ್ಟಿ ಮಾಡ್ತಿದ್ದವರಿಗೆ ಈಗ ಸೆರೆವಾಸ. ವೀಕೆಂಡ್ ಬಂದ್ರೆ ಸಾಕು ಸ್ನೇಹಿತರು ಅವರು ಇವರು ಅಂತ ಜೊತೆಲಿ ಸೇರಿ ಮೋಜು ಮಸ್ತಿ ಮಾಡ್ತಿದ್ದ ದರ್ಶನ್ ಈಗ ಜೈಲಲ್ಲೇ ಸಂಡೆ ಕಳೆಯುವಂತಾಗಿದೆ. ಯಾವಾಗಲೂ ಎಣ್ಣೆ ಗುಂಗಿನಲ್ಲಿ ಇರ್ತಿದ್ದ ದರ್ಶನ್ ಪಟಾಲಂಗೆ ಈಗ ನೋ ಸಂಡೇ ನೋ ಎಣ್ಣೆ ಅನ್ನುವಂತಾಗಿದೆ. ಈ ಮಧ್ಯೆ ಜೈಲು ಸಿಬ್ಬಂದಿ ದರ್ಶನ್ಗೆ ಈಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಿದ್ದಾರಂತೆ. ದರ್ಶನ್ಗೆ ಬೇಕಾದ ಸಿಗರೇಟ್ ಹಾಗೂ ಬೇರೆ ಬೇರೆ ವ್ಯವಸ್ಥೆ ಮಾಡ್ತಿದ್ದು ದರ್ಶನ್ ಸೇವೆಗೆಂದೇ 4 ಜನ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ. ಒಟ್ನಲ್ಲಿ ಸದಾ ಮೋಜು ಮಸ್ತಿ, ಸಿನಿಮಾ, ಪಾರ್ಟಿ ಅಂತ ಬ್ಯುಸಿ ಇರ್ತಿದ್ದ ದರ್ಶನ್ ಮತ್ತು ಗ್ಯಾಂಗ್ ಈಗ ಸೆರೆವಾಸದಲ್ಲಿರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.